ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಿಡಿಗೆದ್ದ ಮುಖ್ಯಜೆಯ ಚಾನಲ್ನಿಂದ ಡಿ ಪರಶುರಾಮ ಪತ್ರಕರ್ತರು ಈ ದಿನ ಹೂವಿನಡಲಿ ತಾಲೂಕಿನ ಮಾಜನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಇವತ್ತು ಭೇಟಿಗಳು ನರೇಗಾ ಕೂಲಿ ಕಾರ್ಮಿಕರು ಇವತ್ತೇನು ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇವ್ರದ್ದು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಿದು ಉದ್ದೇಶ ಅಂದರೆ ಏನು ಪ್ರತಿಭಟನೆ, ಯಾಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂಬ ಉದ್ದೇಶಕ್ಕಾಗಿ ನೀವು ಈ ಚಾನಲನ್ನು ತಪ್ಪದೇ ವೀಕ್ಷಿಸಿ. ಹೆಚ್ಚಿಗೆ ಕೆಲಸ, ಕಡಿಮೆ ಕೂಲಿ, ಭಾಳ ಶ್ರಮಪಟ್ಟು ದಿನವಿಡೀ ಕೆಲಸ ಮಾಡ್ತಿರ್ತಾರೆ. ಕಡಿಮೆ ಕೂಲಿಯನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇಂಜಿನಿಯರ್ದಾಗಿದೆ. ನರೇಗಾ ಕೆಲಸದಲ್ಲಿ ನಿರತರಾದವರಿಗೆ ಕುಡಿಯುವ ನೀರಿನ ಸೌಕರ್ಯವಿಲ್ಲ. ಅಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಬಾಯಾರಿಕೆ ಆಗಿರ್ತದೆ, ಮತ್ತೊಂದು ಆಗಿರ್ತದೆ. ಇಂಥ ಸಮಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತಂದು ಹೇಳಿದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ಏನಾಗಬೇಡ, ಕೆಲಸ ಹೇಗೆ ಮಾಡಬೇಡ. ಸರ್ಕಾರ ಇವತ್ತು ಒಂದು ವ್ಯವಸ್ಥೆಯನ್ನು ರೂಪಿಸಿ 349 ರೂಪಾಯಿ ಕೂಲಿ ಕೊಟ್ಟರು ಕೂಡ ಇವರು ಸರಿಯಾದ ರೀತಿಯಿಂದ ಕೂಲಿ ಕೊಡ್ತಾ ಇಲ್ಲ ಅಂತಂದು ಹೇಳಿದರೆ ಇದು ಯಾವ ನ್ಯಾಯ? ಇದು ಖಂಡನೆ ಮಾಡ್ತಕ್ಕಂಥ ವಿಷಯ. ಅದಕ್ಕಾಗಿ ಇವತ್ತು ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇನ್ನು ನಂತರ ಕೂಲಿ ಕಾರ್ಮಿಕರಿಗೆ ಗಾಯಗಳಾದಾಗ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಇಲ್ಲದಿರುವುದು, ಏನೋ ಒಂದು ಸಂದರ್ಭದಲ್ಲಿ ಸಲಿಕೆನೋ ಗುದ್ಲಿನೋ ಅಥವಾ ಏನೋ ಒಂದು ಹಾಕ್ಯಂದಾಗ ಗಾಯ ಆದಾಗ ತಕ್ಷಣದಲ್ಲಿ ಅಲ್ಲಿ ಪ್ರಥಮ ಚಿಕಿತ್ಸೆ ಇರ್ತಕ್ಕಂಥ ಒಂದು ಪೆಟ್ಟಿಗೆ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಸೂಕ್ತ ಗಮನ ಹರಿಸ್ಬೇಕು. ಈ ಕೂಲಿ ಕಾರ್ಮಿಕರ ಬಗ್ಗೆ ಗಮನನ ಹರಿಸ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇದು ಮತ್ತೊಂದು ವಿಷಯ. ನಂತರ ಇಂಜಿನಿಯರ್ ಅವರು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ, ಅಳತಿ ಮಾಡ್ತಿಲ್ಲ ಅಂತ ವಾದ. ಈಗ ರಾತ್ರೋರಾತ್ರಿ ಬಂದು 7 ಗಂಟೆ 8 ಗಂಟೆಗೆ ಬಂದು ಅಳತಿ ಮಾಡಿದರೆ ಕೂಲಿ ಕಾರ್ಮಿಕರು ಇರೋದಿಲ್ಲ. ಎಲ್ಲ ಸಮಯಕ್ಕನುಗುಣವಾಗಿ ಇವತ್ತು ಏನು ಕೂಲಿ ಕಾರ್ಮಿಕರು ಮತ್ತು ಮೇಟಿಗಳು ಈ ರೀತಿಯಾಗಿ ನಮ್ಮ ಸುದ್ದಿಗಾರರ ಚಾನಲ್ಗೆ, ಸುದ್ದಿವಾಹಿನಿಗೆ ಇವತ್ತು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ದಯಮಾಡಿ ನಮ್ಮ ಮಾನ್ಯ ವಿಜಯನಗರ ಜಿಲ್ಲಾಧಿಕಾರಿಗಳು, ಹಾಗೆಯೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರಲಿ, ಹಾಗೆಯೇ ತಾಲೂಕು ಪಂಚಾಯಿತಿಯ ನರೇಗಾ ಅಧಿಕಾರಿಗಳಾಗಿರಲಿ ಇದನ್ನು ಗಮನ ಹರಿಸಿ ಇವತ್ತೇನು ಪ್ರತಿಭಟನೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಟು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೂ ಚಾಲೂ ಮಾಡಿಲ್ಲ. ದಯಮಾಡಿ ಇದನ್ನು ಶೀಘ್ರದಲ್ಲಿ ಇವ್ರಿಗೆ ಏನು ವಿವಿಧ ಬೇಡಿಕೆಗಳದವು ಅದು ಈಡೇರಬೇಕು. ಈಡೇರಿದಲ್ಲಿ ಮುಂದಿನ ಒಂದು ಹಂತನ ಅವ್ರು ಏನು ಪ್ರತಿಭಟನೆ ಉದ್ದೇಶ ಏನೈತಿ ಅದನ್ನು ಅವ್ರು ಮಾಡ್ತಾರೆ. ದಯಮಾಡಿ ಇದನ್ನು ಮಾಡಿಕೊಡ್ರಿ ಅಂತಂದೇಳಿ ನಮ್ಮ ಚಾನಲ್ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮಾತು ಇಂಜಿನಿಯರ್ ಕೇಳ್ತಲ್ಲ ಸರ್, ಅದನ್ನು ಭಾಳ ಗಂಭೀರವಾಗಿ ಇಂಜಿನಿಯರ್ ಮಾತ್ರ ಕೇಳಲ್ಲ ಅಂತಂದ್ರೆ ಇಂಜಿನಿಯರ್ ತಗೊಂಡು ಏನು ಮಾಡ್ತಾರೆ? ಆಮೇಲೆ ರಾತ್ರಿ ಅಳತಿ ಎಣ್ಣೆ ಹೊಡ್ಕೊಂಬಂದು ರಾತ್ರಿ ಅಳತಿ ಮಾಡಕ್ಕೆ ಬರ್ತಾನಿತ್ತ. ಇದ್ರ ಬಗ್ಗೆ ಭಾಳ ಕ್ರಮ ತಗೋಬೇಕಂತ ನನ್ನ ಮನವಿ. ಹಂಗಾಗಿ ನಿಮ್ಮ ಬಗ್ಗೆ ಮಾತಾಡಿಲ್ಲ. ಅವ್ನು ಇಂಜಿನಿಯರ್ ಕರೆಕ್ಟಾಗಿ ಹೇಳ್ತೀನಿ ಮಾಡಿ ಅವ್ರು ಪಿ ಡಿ ಅವ್ರು ಏನಂತಾರೆ ಸರ್ ಏನು ಹೇಳ್ತೀನಿ ನಾವು ಅದು ಮಾಡ್ಬೇಕು ಸರ್, ಅದು ಎಲ್ಲಿ ಬರುತ್ತಾರ ಅದೆಲ್ಲ ಮಾಡಿದ್ದಾರೆ. ಏನು ಮಾತಾಡಲ್ಲ, ಸ್ಟ್ರೈಕ್ ಮಾಡೋದು ಹೇಳಿಲ್ಲ ಸರ್. ನಿಮ್ಮೊಬ್ಬರು ಹೇಳಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ನೋಡ್ರಿ ನಾವು ಒಬ್ರು ಮೇಟ್ ಹೇಳಿದ್ರಂದ್ರೆ ಅವ್ರು ತಿಳ್ಕೊತಾರೆ ಅಂತ ನೀವು ಹೇಳ್ಬೇಕ್ರಿ ಹೆಚ್ಚಿಗೆ ಆಗ್ತಂತ.